ಮನದ ಕಡಲು ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದಂಥ ಸಿನಿಮಾ. ಇಲ್ಲಿ ಸಮುಖ ಅನ್ನೋ ಪಾತ್ರ ಒಂದು ಇದೆ. ಅವನ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ 3 ವರ್ಷ ಚೆನ್ನಾಗಿ ಓದಿ 4ನೇ ವರ್ಷದಲ್ಲಿ ಆದ ಒಂದು ಘಟನೆಯಿಂದ ಆ ಕೋರ್ಸನ್ನು ಬಿಡ್ತಾನೆ. ಆ್ಯಂಡ್ ಬಿಟ್ಟು ಹಾಗೆ ಸುತ್ತಾಡುತ್ತಿರುವವನಿಗೆ ಇನ್ನೊಂದು ಗುರಿ ಸಿಗುತ್ತೆ. ಆ್ಯಂಡ್ ಸೊ ಅದು ಏನು, ಅದಕ್ಕಾಗಿ ಇವನು ಏನೆಲ್ಲ ಮಾಡಬೇಕಾಯಿತು, ಯಾರ್ಯಾರು ಸಿಕ್ಕಿದ್ರು, ಕೊನೆಯಲ್ಲಿ ಇವನು ಅರ್ಥ ಮಾಡಿಕೊಂಡಿದ್ದು ಏನು, ಆ್ಯಂಡ್ ಇವನ್ ಅದು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಿ. ಮೊದಲನೇದಾಗಿ ಇದರ ಪಾಸಿಟಿವ್ ಕಡೆ ಬರೋದಾದರೆ, ಅಂತೂ ಭಟ್ರು ತಮ್ಮ ಝೋನ್ಗೆ ವಾಪಸ್ ಹೋಗಿದ್ದಾರೆ ಆ್ಯಂಡ್ ತಮ್ಮ ಎಲಿಮೆಂಟ್ಗಳನ್ನು ವಾಪಸ್ ತಂದಿದ್ದಾರೆ. ಅವುಗಳನ್ನು ಆದಷ್ಟು ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಚಂದವಾಗಿ ಸುರಿಯೋ ಮಳೆ, ಅಂದವಾಗಿ ಕಾಣೋ ಪ್ರಕೃತಿ, ಗ್ಯಾಪ್ ಕೊಡದಂಗೆ ಮಾತಾಡೋ ಹುಡುಗ, ತಲೆಕೆಟ್ಟು ಯಾವಾಗಲೂ ನಗೋ ಹುಡುಗಿ, ಅರ್ಥ ಆಗದೆ ಇರೋ ಭಾಷೆ, ತುಂಬಾ ಆದ ಇರೋ ಸಂಭಾಷಣೆಗಳು, ತಿಕ್ಕಲು ಪಾತ್ರಗಳು, ತೊದಲು ನುಡಿಗಳು, ಅದು ಅವರ ಹಾಲ್ಮಾರ್ಕ್. ಓಹೋ ಹಾಹಾಕಾರಗಳು ಇಲ್ಲಿದ್ದು. ಆ್ಯಕ್ಚುಲಿ ಪ್ರತಿ ಸಾರಿ ಭಟ್ಟರಿಂದ ಡಿಸಪಾಯಿಂಟಿಂಗ್ ಸಿನಿಮಾಗಳನ್ನೇ ನೋಡಿದಾಗ ನನಗೆ ಒಂದೇ ಥಾಟ್ ಅನಿಸುತ್ತೆ ಬರ್ತಾ ಇದ್ದು, ಭಟ್ರೆ ನೀವೇನು ಹೊಸತನವನ್ನು ಸೃಷ್ಟಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮದೇ ಆದ ಹಲವು ಪಾತ್ರಗಳಿದ್ದಾವೆ. ಅವುಗಳನ್ನು ರೆಫರೆನ್ಸ್ನಲ್ಲಿ ಹಿಡ್ಕೊಂಡು ಅವುಗಳಿಂದ ಒಂದಷ್ಟು ಅಂಶಗಳನ್ನು ತಗೊಂಡು ಒಂದು ಕತೆ ಪೋಣಿಸಿ ಅಷ್ಟೇ ಸಾಕು, ವರ್ಕ್ ಆಗುತ್ತೆ. ಐ ಥಿಂಕ್ ಅದು ಇಲ್ಲಿ ಮಾಡಿದ್ದಾರೆ ಅವರು, ಅಟ್ಲೀಸ್ಟ್ ನನಗಂತೂ ಆಗ ಅನಿಸುತ್ತೆ. ಅಂಜಲಿ ಅವರ ಪಾತ್ರ ಪಂಚರಂಗಿ ನಿಧಿ, ಸುಬ್ಬಯ್ಯ ಅವರ ಪಾತ್ರದೇ ರೀತಿ ಅನಿಸುತ್ತೆ. ಆ್ಯಂಡ್ ಈ ಕಡೆ ರಾಶಿಕಾ ಅವರ ಪಾತ್ರ ಸಂಪೂರ್ಣವಾಗಿ ಅಲ್ಲ ಅಂದರು. ಗಾಳಿಪಟದ ಡೈಸಿ ಬೋಪಣ್ಣ ಅವರ ಪಾತ್ರದ ಅಲ್ಲಲ್ಲಿ ನೆನಪಿಸುತ್ತೆ. ಆ್ಯಂಡ್ ಇನ್ನು ಸುಮಾರು ಹಾಲ್ಮಾರ್ಕ್ ಪಟರ, ಎವರ್ಗ್ರೀನ್, ಕ್ಯಾಶುವಲ್ ಹೀರೋ. ಆಲ್ಸೋ ನಮ್ಮ ಗಾಳಿಪಟದ ಡ್ರ್ಯಾಕ್ಯುಲಕ್ನ ಹಾಲೋ. ಹಾಗೆ ಇಲ್ಲಿ ರಂಗಾಣಿ ರಾಘವ್ ಅವರ ಪಾತ್ರ ಆ್ಯಂಡ್ ಅವರ ಸುತ್ತ ಇದ್ದಂಥ ಸೀಕ್ವೆನ್ಸ್ಗಳು. ಸೊ ಇವೆಲ್ಲವೂ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದ್ವು ಆ್ಯಂಡ್ ಅನ್ನೋದನ್ನು ನೀವು ಸೈಡಿಗೆ ಇಟ್ಟರೆ ಡೆಫಿನೆಟ್ಲಿ ಇವೆಲ್ಲವೂ ಅವುಗಳನ್ನು ನೆನಪು ಮಾಡುವಷ್ಟೇ ಅಲ್ಲದೆ ತಮ್ಮದೇ ಆದ ನಗುವನ್ನು ತರಿಸಿದ್ದು ಆ್ಯಂಡ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಮೊದಲ 20 ನಿಮಿಷ ಬಿಟ್ಟರೆ ನಂತರ ದೋಣಿಗುಡ್ಡ ಅನ್ನೋ ಪ್ಲೇಸಲ್ಲಿ ಏನನ್ನ ಆಗುತ್ತೆ ಅಷ್ಟು ವರ್ಕ್ ಆಯಿತು. ಆ್ಯಂಡ್ ಕ್ಯಾರೆಕ್ಟರ್ಸ್ ಚೆನ್ನಾಗಿತ್ತು. ಅವುಗಳಿಗೆ ಅಂತ ಒಂದು ರೀಸನ್ಸ್ ಅಂತ ಕೊಟ್ಟಿದ್ದು ಒಂದಷ್ಟು ನಗಿಸಿತ್ತು. ಆ್ಯಂಡ್ ಆ ಮೂವರ ಸುತ್ತ ಇದ್ದಂಥ ಸೀಕ್ವೆನ್ಸ್ ಚೆನ್ನಾಗಿ ಅಂದಿದ್ವು. ಆ್ಯಂಡ್ ಮೊದಲಿಗೆ ಸ್ಪೆಷಲ್ ಸಮುಖ ಅವರ ಕ್ಯಾರೆಕ್ಟರ್ಸ್ ಆ್ಯಂಡ್ ಅವರ ಪೋರ್ಟ್ರೇಟ್ರಿಯಲ್ ತುಂಬಾ ಓವರ್ ಅಂತ ಅನಿಸುತ್ತೆ. ಆ್ಯಂಡ್ ನಂತರ ಐ ಥಿಂಕ್ ಮೀಟ್ರಿಗೆ ಕನೆಕ್ಟ್ ಆದ ಮೇಲೆ ಚೆನ್ನಾಗಿ ವರ್ಕ್ ಅವು ಸೀಕ್ವೆನ್ಸ್, ಸ್ಪೆಷಲಿ ಆ ಪಾತ್ರ ಅಂತ ಹೇಳ್ತೀನಿ. ಆ್ಯಂಡ್ ಈ ಕಡೆ ರಂಗಾಣಿ ರಘು ಅವರ ಪಾತ್ರದ ಕೂಡ ಅಷ್ಟೇ. ಮೊದಲಿಗೆ ಏನೋ ಒಂದು ಭಾಷೆ ಅವರ ಹಾವಭಾವ ಅನಿಸುತ್ತೆ ಆ್ಯಂಡ್ ದೆನ್ ಅದು ವರ್ಕ್ ಆಯಿತು ಆ್ಯಂಡ್ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ತೆಗೆದುಕೊಳ್ತು ಆ್ಯಂಡ್ ಬಟ್ ನಂತರ ಸ್ಮೂತಾಗಿ ಹೋಯಿತು ನಂತರ ಅಂತ ಹೇಳ್ತೀನಿ. ಈ ಕಡೆ ರಾಶಿಕಾ ಅಂಜಲಿ ಮಧ್ಯೆ ಇದ್ದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಈ ಕ್ಯಾಶುವಲ್ ರೇಟಿಂಗ್ ಕೂಡ ಇಷ್ಟವಾಯಿತು. ಆ್ಯಂಡ್ ಆ ಬೈಗುಳ ಅದು ಬೇಕಾಗಿರಲಿಲ್ಲ, ಆದರೆ ರ್ಯಾಪ್ ಚೆನ್ನಾಗಿತ್ತು. ಆ್ಯಂಡ್ ಇಬ್ಬರ ಮಧ್ಯೆ ರೀಸನಿಂಗ್ ಕೂಡ ತೀರಾ ಡ್ರಾಮ್ಯಾಟಿಕ್ ಆಗಿ ಕ್ಯಾಶುವಲಿ ಆಗಿತ್ತು. ಆ್ಯಂಡ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ಸಿನಿಮಾ ಆದಷ್ಟು ಭಟ್ಟರ ಝೋನಲ್ಲಿ ಇತ್ತು. ಆ್ಯಂಡ್ ದಟ್ಸ್ ಮೇಜರ್ ಪಾಸಿಟಿವ್ ಸಿನಿಮಾ ಅದು ಅಂತ ಹೇಳ್ತೀನಿ. ಇನ್ನು ಅವರ ರೀತಿ ಡೈಲಾಗ್ಸ್ ಕೂಡ ಇದ್ದಾವೆ ಆ್ಯಂಡ್ ಹೀರೋಯಿನ್ಸ್ ಇವೆಲ್ಲ ಅನ್ನೋ ಡೈಲಾಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಾರಿ ಹೀರೋಗೆ ಅಂತ ತೂರ ಗಪ್ಪ ಆಫ್ಟರ್ ಎ ಪಾಯಿಂಟ್ ದೇ ವರ್ಕ್ ಟ್ರ್ಯಾಕ್ ಡೀಲಿಂಗ್ ಆ್ಯಂಡ್ ಸೊ ಬಿಡ್ಲಾ ಆ್ಯಂಡ್ KVಯಲ್ಲಿ ಸೇರ್ಕೊಂಡ್ಲ ಬಿಡ್ಲಾ ಆ್ಯಂಡ್ ಹುಲಿನ ಓಡಿಸೋದು ಆ್ಯಂಡ್ ಇವೆಲ್ಲ ವರ್ಕ್ ಆದವು. ಆ್ಯಂಡ್ ಅವರ ರೀತಿ ಫಿಲಾಸಫಿಕಲ್ ಡೈಲಾಗ್ಸ್ ಕೂಡ ಇದ್ದಾವೆ. ಆ್ಯಂಡ್
ಇಲ್ಲದೇ ಇದ್ದಾಗ ಮಾತಾಡಬಾರದು, ಕೇಳಿಸಿಕೊಳ್ಳಬೇಕು ಆ್ಯಂಡ್ ಮನಸ್ಸಿಗೆ ನೊಳಗೆ ಬೆಳಕಿರಬೇಕು. ಆ್ಯಂಡ್ ಇಲ್ಲಿ ಅಂದರೆ ಕತ್ತಲಾಗಿ ಬಿಡುತ್ತೆ. ಏಕಾಂತದ ಏಟು ತಿನ್ನದವನು ಇರಬಹುದೇ ಆ್ಯಂಡ್ ಹೀಗೆ ಚೆನ್ನಾಗಿದ್ದು. ಇನ್ನು ವಿಜುವಲ್ಸ್ ಕೂಡ ಈ ಸಿನಿಮಾಗೆ ತುಂಬ ಸಹಾಯ ಮಾಡಿದ್ದಾವೆ. ಆ್ಯಂಡ್ ಸ್ಪೆಷಲಿ ಆ ಪ್ಲೇಸ್ನಲ್ಲೇ ಇಡೀ ಸಿನಿಮಾ ನಡೆಯೋದು ಆ್ಯಂಡ್ ಅಲ್ಲಿಗೆ ಹೋಲೋ ರೀತಿ ಹಾಕಿರುವಂತೆ ಒಂದಷ್ಟು ಸೆಟ್ಗಳು ಅಗೇನ್ ಕಾಡು, ಜಲಪಾತ ಇವೆಲ್ಲವೂ ವಾಪಸ್ ಬಂದಿದ್ದಾವೆ ತಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ. ಸುಮುಖ ಅವರ ಪಾತ್ರ ಆಗಲೇ ಹೇಳಿದಾಗಲೇ ಸ್ವಲ್ಪ ಮಟ್ಟಿಗೆ ಬೇಕಾಯಿತು, ಓವರ್ ಟಾಪ್ ಅಂತ ಅನಿಸುತ್ತೆ. ಬಟ್ ದೆನ್ ಮೀಟರ್ಗೆ ಕನೆಕ್ಟ್ ಆದ ಮೇಲೆ ಅವರು ಕ್ಯಾಶುವಲ್ ಆಗಿ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ರಂಜಲಿ ಅವರು ಚೆನ್ನಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ವೆರಿ ನ್ಯಾಚುರಲ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿತ್ತು. ಬಟರ ಹೀರೋಯಿನ್ ತಾನೆ. ಇನ್ನು ರಾಶಿಕಾ ಅವರಿಗೆ ಕೊಟ್ಟಂಥ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಹಾಡುಗಳು ಸಿನಿಮಾದ ತಕ್ಕ ಹಾಗೆ ಇದ್ದಾವೆ ಆ್ಯಂಡ್ ಅವುಗಳ ಪ್ರೆಸೆಂಟೇಷನ್ ಹಾಗೆ ಅವುಗಳ ಪ್ಲೇಸ್ಮೆಂಟ್ ಚೆನ್ನಾಗಿರಲಿಲ್ಲ. ಅವುಗಳನ್ನು ಮುಂದೆ ಮಾತಾಡೋಣ. ಇನ್ನು ಇದರ ನೆಗೆಟಿವ್ಗಳು ಬರೆದರೆ ಮೇಜರ್ಲಿ ಇದರ ಕೊನೆ 70 ನಿಮಿಷ ಹೇಳ್ತೀನಿ. ಅಂದರೆ ಫಿಲಾಸಫಿಕಲ್ ಸಿನಿಮಾ. ಇಟ್ಸ್ ಲೈಕ್ ಟು ಮಚ್ ಆಫ್ ಪಾಠ ಲೆಸನ್ಸ್. ಅಂದರೆ ಅಷ್ಟು ವಿಷಯಗಳು, ಆ ವಿಷಯಗಳ ಬಾರಿನ ಹೊರಷ್ಟು ಪವರ್ ಸಿನಿಮಾಗೆ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಅಂದರೆ ಅಲ್ಲಿ ತನಕ ಇಟ್ ವಾಸ್ ಫನ್ ಕ್ಯಾಶುವಲ್. ಬಟ್ ದೆನ್ ಇಲ್ಲಿ ಅವರು ಹೇಳೋದು ಕೊಂಡಿದ್ದು ಅದು ಆರ್ಗ್ಯಾನಿಕ್ ಆಗಿ ಬಂದಿಲ್ಲ ಆ್ಯಂಡ್ ಡ್ರಾಮ್ಯಾಟಿಕ್ ಆಯಿತು. ಕಂಪ್ಲೀಟ್ಲಿ ಕನೆಕ್ಟ್ ಆಗಲಿಲ್ಲ ನನಗೆ. ಅದೇ ಸಿನಿಮಾನ ತುಂಬ ಕೆಳಗಡೆ ಎಳೆದಿದೆ ಅಂತ ಹೇಳ್ತೀನಿ. ಸ್ಪೆಷಲಿ ನಗುತ್ತಲೇ ಇದೆ ನಾಯಿಕೊಡೆ ಅಂತ ಒಂದು ಸಾಂಗ್ ಬರುತ್ತೆ, ಅಲ್ಲಿಂದ ಸಿನಿಮಾ ಹಾಗೆ ಒಂದಷ್ಟು ವರ್ಕ್ ಆಗುತ್ತವೆ, ಒಂದಷ್ಟು ವರ್ಕ್ ಆಗಲಿಲ್ಲ ಸೀಕ್ವೆನ್ಸ್. ಬಟ್ ಪರ್ಟಿಕ್ಯುಲರ್ ಝೋನಲ್ಲಿ ಅಲ್ಲಿ ಅಂತೂ ಇರುತ್ತೆ ಸಿನಿಮಾ. ಬಟ್ ದೆನ್ ಅದು ತುಂಬ ಮುಂದೆ ಹೋಯಿತು ಆ್ಯಂಡ್ ಫಿಲಾಸಫಿಕಲ್ ಆಗೋಯಿತು ಆ್ಯಂಡ್ ಅಂತ ಇವುಗಳ ಜೊತೆಗೆ ಹಾಡುಗಳು, ಅವುಗಳ ಪಿಕ್ಚರೈಸೇಷನ್, ಪ್ಲೇಸ್ಮೆಂಟ್ ಕೂಡ ಬೆಟರ್ ಆಗಬಹುದಿತ್ತು. ಆ್ಯಂಡ್ ಆಲ್ಸೋ ಹೀರೋಯಿನ್ ಸ್ಪೆಷಲಿ ಅಂಜಲಿ ಅವರನ್ನು ಇನ್ನೊಂದಷ್ಟು ಸೆನ್ಸೇಬಲ್ ಆಗಿ ತೋರಿಸಬಹುದಿತ್ತು ಅಂತ ಅನಿಸುತ್ತೆ ಅಷ್ಟೇ. ಸೊ ಇದು ನನ್ನ ರಿವ್ಯೂ ಆಗಿತ್ತು. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಶೇರ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.